ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ತಟ್ಟಹಳ್ಳಿ ಕ್ರಾಸ್ ಬಳಿ ಇರುವ ಕೋಮಲ್ ಗಾರ್ಡನ್ ಆವರಣದಲ್ಲಿ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ತಾಲೂಕಿನ ತಿರುಮಣಿ ಮತ್ತು ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಕ್ ಸವಾರರಿಗೆ ಮೊದಲ ಹಂತವಾಗಿ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಸಂಸದ ಡಾ ಕೆ ಸುಧಾಕರ್, ಒಕ್ಕಲಿಗ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಕೋಣಪರೆಡ್ಡಿ, ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ರಾಮಲಿಂಗಪ್ಪ ಸೇರಿದಂತೆ ವಿವಿಧ ಗಣ್ಯರು ಚಾಲನೆ ನೀಡಿದರು. ಶ್ರೀ ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಹಾಗೂ ಸಮಾಜ ಸೇವಕ ಹರಿನಾಥ ರೆಡ್ಡಿ ಮಾತನಾಡಿ, ಅನೇಕ ಅಪಘಾತಗಳು ಸಂಭವಿಸಿ ನೂರಾರು ಮಂದಿ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಹಾಗೂ ಸಂಸದ ಡಾ ಕೆ ಸುಧಾಕರ್ ಅಣ್ಣನವರ ಮಾರ್ಗದರ್ಶನದಲ್ಲಿ ರಾಜಕೀಯ ಸಮಾವೇಶಗಳಿಗೆ ನಾಯಕರು ಮತ್ತು ಸಮಾಜ ಸೇವಕರು ಸೀಮಿತವಾಗಬಾರದು. ಸಾಮಾಜಿಕ ಭದ್ರತೆ ಮತ್ತು ಸಾರ್ವಜನಿಕ ಜವಾಬ್ದಾರಿ ಹೊಂದಿರಬೇಕು ಎಂದು ಇಡೀ ಕ್ಷೇತ್ರದಾದ್ಯಂತ ಪಂಚಾಯಿತಿ ಮಟ್ಟದಲ್ಲಿ ಹೆಲ್ಮೆಟ್ ವಿತರಣೆ ಮಾಡಬೇಕು ಎಂದು ಸಲಹೆ ನೀಡುವ ಮೂಲಕ ಮಾರ್ಗದರ್ಶನದಂತೆ ಇಂದು ಹೆಲ್ಮೆಟ್ ವಿತರಣೆ ಮಾಡಲಾಗುತ್ತಿದೆ. ಅಧಿಕಾರಿಗಳು ಒಂದು ತಿಂಗಳು ಏನಿದೆ ದ್ವಿಚಕ್ರ ವಾಹನ ಓಡಿಸುವಂತಹ ಎಲ್ಲ ಜನರು ಸಹ ಒಂದು ಹೆಲ್ಮೆಟನ್ನು ಧರಿಸಬೇಕು ಅಂತ ಆರ್ಡರ್ ಮಾಡಿದ್ರಲ್ಲ, ಆ ಆರ್ಡರ್ ಪ್ರಕಾರ ನಾವು ಏನು ಮಾಡಿದ್ವಿ ಅಂದರೆ ಅವರು ಮಾಡಿರುವಂತಹ ಆರ್ಡ್ರ್ ಒಳ್ಳೆಯ ಆರ್ಡ್ರೆ. ಯಾಕಂದರೆ ಜನಕ್ಕೆ ಒಳ್ಳೆಯ ಸಂದೇಶ. ಒಂದು ಪ್ರಾಣ ಉಳಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕಲೇಬೇಕಾಗುತ್ತದೆ. ಅದಕ್ಕೋಸ್ಕರ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಂದರೆ ಬಾಗೇಪಲ್ಲಿ ಇರ್ಬೋದು, ಗುಡಿಬಂಡೆ ಇರ್ಬೋದು, ಚೇಳೂರು ಇರ್ಬೋದು, 3 ತಾಲೂಕನ್ನು ಒಳಗೊಂಡ ಒಂದು ದೊಡ್ಡ ಮಟ್ಟದಲ್ಲಿರುವಂತಹ ಒಂದು ತಾಲೂಕು ನಮ್ಮದು. ಈ ತಾಲೂಕಿನಲ್ಲಿ ನಾವು ಒಂದು 25,000 ಹೆಲ್ಮೆಟ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಇವತ್ತು 2 ಪಂಚಾಯಿತಿ ಮಾಡಿದ್ವಿ, ತಿರುಮನಿ ಮತ್ತು ಹಂಪಸಂದ್ರ 2 ಪಂಚಾಯಿತಿಯಿಂದ ಸುಮಾರು 2ರಿಂದ 2,500 ಹೆಲ್ಮೆಟ್ ತಗೊಂಡಿದ್ದಾರೆ. ಬೈಕ್ ಸವಾರರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಮತ್ತು ಅದು ಅವರ ಜೀವ ಉಳಿಸುತ್ತದೆ. ಅಪಘಾತವಾದಾಗ ಗಂಭೀರ ಗಾಯಗಳನ್ನು ತಡೆಯುತ್ತದೆ ಹಾಗೂ ದಂಡದಂತಹ ಕಾನೂನು ಪರಿಣಾಮಗಳನ್ನು ತಪ್ಪಿಸುತ್ತದೆ. ಜೊತೆಗೆ ಜನರು ಸ್ವಯಂ ಪ್ರೇರಣೆಯಿಂದ ಹೆಲ್ಮೆಟ್ ಧರಿಸಿ ಪೊಲೀಸರ ಕೆಲಸಕ್ಕೆ ಕೈಜೋಡಿಸಬೇಕು. ಯುವಕರು ಹೆಲ್ಮೆಟ್ ಧರಿಸುವ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಯುವಕರಿಗೆ ಕರೆ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಎನ್ಡಿಎ ಮುಖಂಡರಾದ ಶ್ರೀನಿವಾಸ್ ರೆಡ್ಡಿ, ಶಿವಾರೆಡ್ಡಿ, ಲಕ್ಷ್ಮೀನಾರಾಯಣ, ಪಾಚಿಪಲ್ಲಿ ನಾಗರಾಜ ರೆಡ್ಡಿ, ವೈರಪ್ಪ, ಮದ್ದಿರೆಡ್ಡಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಅಶ್ವಥ ರೆಡ್ಡಿ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಸೇರಿದಂತೆ ನೂರಾರು ಮುಖಂಡರು, ಸಾವಿರಾರು ಕಾರ್ಯಕರ್ತರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.